ಚಿಕ್ಕದಾದ್ರೂ ದೊಡ್ಡದಾದ್ರೂ ಪರಿಹಾರ ಮಾಡ್ಬಿಟ್ರೆ ಒಳ್ಳೇದೇ ಅಲ್ವಾ? ಅಯ್ಯೋ ಅಂಥದ್ದೇನಿಲ್ಲಮ್ಮ. 108 ದಿನ ವಿಘ್ನೇಶ್ವರನಿಗೆ ಕೆಂಪು ಹೂವು ಅಂದ್ರೆ ಕೆಂಬಣ್ಣ ಇರೋ ಯಾವುದೇ ಹೂವಿನ ಅರ್ಚನೆ ಮಾಡಿಸಿದ್ರು ಪರಿಹಾರ ಆಗತ್ತೆ. ಆಗ್ಲಿ ಪುರೋಹಿತ್ರೆ, ಖಂಡಿತ ಮಾಡಿಸ್ತೀನಿ. ಇಲ್ಲಿ ನೋಡಿ, ನೆನಪಿರ್ಲಿ, ಕೆಂಪು ಹೂವು. ಮದುಮಗಳೇ, ನಾವ್ ಯಾರು ಅಂತ ಹೇಳು ನೋಡೋಣ. ಲಾವಣ್ಯ, ಏನಾಯ್ತು? ಅಷ್ಟು ಅರ್ಥ ಆಗಲ್ವಾ ಅಕ್ಕ? ಮಾವಂಗೆ ಮಗಳು ಅಂತ ಇರೋದು ಇವಳೊಬ್ಳೆ. ಇಷ್ಟ ದಿನ ಮುದ್ದಾಗ್ ಸಾಕಿದ್ದಾರೆ. ನಾಳೆ ಈ ಮನೆನ, ಈ ಊರ್ನ, ಮಾವನ ಎಲ್ಲನ್ನೂ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಅಷ್ಟ್ ಈಸಿ ಅಲ್ವಲ್ಲ. ಓ, ಅದಕ್ಕೆ ಈ ಕಣ್ಣೀರು ಅಷ್ಟೇ ಅಲ್ವೇನೆ ಮದ್ವೆ ಹೆಣ್ಣೆ? ಲಾವಣ್ಯ, ಈ ತರ ಒಬ್ಳೆ ಕೂತ್ಕೊಂಡ್ ಯೋಚನೆ ಮಾಡಿದ್ರೆ ಅಂಥ ಯೋಚನೆಗಳೇ ಬರೋದು. ಸ್ವಲ್ಪ ಹೊತ್ತು ಪ್ರಿಯಾಂಕನ್ನ ನಿನ್ ಪಕ್ಕದಲ್ಲಿ ಕೂರಿಸ್ಕೋ. ಬೇಡ ಅನ್ನೋರ್ಗು ಮಾತಾಡ್ತಾನೆ ಇರ್ತಾಳೆ. ಏ ಮದ್ವೆ ಹೆಣ್ಣೆ, ನಿಂಗೋಸ್ಕರ ನಮ್ಮಪ್ಪ ಮಾಂಗಲ್ಯತ್ಸರ ಮಾಡ್ಸಿ ಬೆಂಗಳೂರಲ್ಲಿರೋ ಎಲ್ಲಾ ದೇವಸ್ಥಾನದಲ್ಲೂ ಪೂಜೆ ಮಾಡ್ಸಿ ನಮ್ ಕೈಲಿ ಕೊಟ್ ಕಳ್ಸಿದಾರೆ ಗೊತ್ತಾ? ಲಾವಣ್ಯ, ಈ ದಿನಕ್ಕೋಸ್ಕರನೇ ನಿಮ್ಮಪ್ಪ 2 ವರ್ಷದಿಂದ ಕಾಯ್ತಾ ಇದಾರ್ ಕಣೆ. ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ 2 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದಾರೆ. ಮಾವನ್ ಮುಖದಲ್ಲಿ ನನ್ಗೆ ಆ ಕಷ್ಟಕ್ಕೆಲ್ಲ ಮುಕ್ತಿ ಸಿಕ್ಕಿರೋ ಸಂತೋಷ ಕಾಣ್ತಿತ್ತು. ಆ ಸಂತೋಷ ಎಲ್ಲ ಮದ್ವೆ ಮುಗಿಯೋವರೆಗೂ ಅಷ್ಟೇ. ಮದ್ವೆ ಆಗ್ಲಿ ಮಗು ತರ ಹತ್ಬಿಡ್ತಾರೆ. ಅಪ್ಪಂದ್ರಿಗೆಲ್ಲ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಮ್ಮ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಳ್ಬೇಡ, ನಡಿ. ಸುಬ್ಬು ಅಣ್ಣ, ಆ ಸುನಂದಮ್ಮನ್ಗೆ ಹಾಲು ಮೊಸರು ಎಲ್ಲ ಬೆಳಗ್ಗೆ ಕಳ್ಸಕ್ ಹೇಳ. ಆಯ್ತಣ್ಣ. ಚಿಕ್ಕಪ್ಪ, ಅದೇ ಆ ನಾರಾಯಣಂಗೆ ನಾಳೆ ಬೆಳಗ್ಗೆನೆ ತೆಂಗಿನಕಾಯಿ ಒಡನೆ ಕಳ್ಸಕ್ ಹೇಳಿ. ಆಯ್ತು ಕಣಪ್ಪ. ಹನುಮಂತ, ಯಜಮಾನ್ರೆ, ಎಲ್ಲಿಗೆ ಹೋಗಿದ್ದು? ಪಾಲ್ನಹಳ್ಳಿಯಿಂದ ಬಂದವ್ರನ್ನ ನಾಗಪ್ಪನವ್ರ ಮನೆಗೆ ಬಿಟ್ಟು ಬರ್ತಿದ್ದೀನಿ. ಸರಿ ಸರಿ, ನಾಳೆ ಬೆಳಗ್ಗೆನೆ ಅಡಿಗೆ ಅವರಿಗೆ, ವಾಲಕದವ್ರಿಗೆ, ಕೆಲಸದವ್ರಿಗೆ ಬೇಗ ಬರಕ್ ಹೇಳ್ಬಿಡು. ಸರಿ ಯಜಮಾನ್ರೆ. ಲೇ ಸತ್ಯ. ಮಾವ, ಏನು ಊರವ್ರನ್ನೆಲ್ಲ ಕರೆದಿದ್ಯಾ? ಚೆನ್ನಾಗಿ ಕೇಳಿದ್ರಿ. ನಮ್ಮೂರಿನ ಜನಗಳನ್ನ ಕರೀದಾರಕ್ಕಾಗುತ್ತಾ? ಸಂಜೆನೆ ಊರಲ್ಲಿರೋ ಮನೆಗೂ ಹೋಗಿ ಮದ್ವೆ ಕರೆದಿದ್ದೀನಿ. ಯಾರು ನಮ್ಮನ್ನ ಕರೆದಿಲ್ಲ ಅನ್ಬಾರ್ದಲ್ಲ. ಒಳ್ಳೆ ಕೆಲಸ ಮಾಡಿದೀಯ ಬಿಡು. ಏನೇ ನಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರೋಳ್ ನೆಪ್ಸಿ ನಿದ್ದೆ ಮಾಡ್ತಿದ್ಯಾ ಅಂತ ಕೇಳ್ತ್ಯಾ? ಹೇಗಿದ್ರು ಎದ್ದಿದ್ಯಲ್ವಾ? ನಿಂಗೇನಾದ್ರೂ ಗಿಟಾರ್ ಸೌಂಡ್ ಕೇಳಿಸ್ತಿದ್ಯಾ? ಗಿಟಾರ್ ಸೌಂಡಾ? ಕಿವಿ ಒಳಗಡೆ ಸೊಳ್ಳೆ ಏನಾದ್ರೂ ಹೋಗಿರ್ಬೋದು ನೋಡೆ. ಮಲ್ಕೋಳೆ. ಸುಮ್ನೆ ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದ್ಲು. ಗಿಟಾರ್ ಅಂತೆ ಗಿಟಾರ್.
ನನ್ಗೋಸ್ಕರ ಎಷ್ಟು ದೂರ ಬಂದ್ಯಾ? ನಿನ್ಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಬರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಬಿಕಾಸ್ ಐ ಲವ್ ಯು. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಅಫ್ಕೋರ್ಸ್. ಏನ್ ಮಾಡ್ತೀಯಾ? ಆ ಟೈಮ್ ಬಂದಾಗ, ಆ ಸಂದರ್ಭ ಬಂದಾಗ ಐ ವಿಲ್ ಪ್ರೂವ್ ಇಟ್. ಹಾಗಾದ್ರೆ ನಾನ್ ಎಷ್ಟಿಷ್ಟ ಅಂತ ಮಾತಲ್ಲಿ ಹೇಳು. ಎಷ್ಟಿಷ್ಟ ಅಂತ ಮಾತಲ್ಲಿ ಹೇಗೆ ಹೇಳಿ? ಇಲ್ಲ, ಮಾತಲ್ಲೇ ಹೇಳ್ಬೇಕು. ನೀನ್ ಹೇಳೋದನ್ನ ನಾನ್ ಕೇಳ್ಬೇಕು. ಹೇಗೆ ಹೇಳಿ? ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನಂದ್ರೆ ನಂಗೆ ತುಂಬಾನೇ ಇಷ್ಟ. ನೀನಂದ್ರೆ ನಂಗೆ ತುಂಬ ತುಂಬ ಇಷ್ಟ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀನಂದ್ರೆ ನನ್ನ ಪ್ರಾಣ. I love you. I love you, Radhika. I love you too. ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ ಅಕ್ಕ ಕಾಣ್ತಿಲ್ವಲ್ಲ, ಎಲ್ಲಿಗೆ ಹೋಗಿರ್ಬೋದು? Cheers. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ನೀನ್ ಹೊರಡ್ಬಹುದು. ಹಲೋ 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 ಮೇಡಮ್, ಇದು ತುಂಬಾ ಅನ್ಯಾಯ. ನಿಮ್ ಸೋದ್ರ ಮಾವನ್ ಮಗಳ ಮದ್ವೆ ಅಂದ್ರೆ ನಿಮ್ಮನೆ ಮದ್ವೆ, ಇಲ್ಲೇ ಇರು ಅನ್ನೋದ್ ಬಿಟ್ಟು ಹೊರಟೋಗೋಂತ್ಯಾ? ಯಾರು ಅಂದ್ರೆ ಏನಂತ ಹೇಳಿ? ಇರೋ ವಿಷಯನೇ ಹೇಳು. ಅತಿ ಮಾಡೋದ್ ಬಿಟ್ಟು ತಾವ್ ಫಸ್ಟ್ ಇಲ್ಲಿಂದ ಹೊರಡಿ. ಮೊದ್ಲೇ ಇದು ಹಳ್ಳಿ ಬಾಸು, ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕಷ್ಟ. ಏನಾಗ್ಬಿಡುತ್ತೆ? ಅಪ್ಪಿ ತಪ್ಪಿ ಯಾರಾದ್ರೂ ನೋಡಿದ್ರೆ ಊರೆಲ್ಲ ರಂಪ ರಾಮಾಯಣ ಆಗತ್ತೆ.
ನಾವಿಲ್ಲಿರೋದನ್ನ ನನ್ ತಂಗಿ ಏನಾದ್ರೂ ಬಂದು ನೋಡಿದ್ಲು ಅನ್ಕೋ, ಮುಗೀತು ಕತೆ. ಓಹೋ, ನನ್ ನಾದ್ನಿನೂ ಬಂದಿದ್ದಾಳಾ? ಹಾಗಾದ್ರೆ ಈ ಮದ್ವೆಗ್ ಬರ್ಬೇಕಾದ್ದೆ, ಮದ್ವೆ ನೋಡ್ಬೇಕಾದ್ದೆ. ನಮ್ ಮದ್ವೆನ ಇದಕ್ಕಿಂತ ಚೆನ್ನಾಗಿ ಹೇಗ್ ಮಾಡೋದು ಅಂತ ಪ್ಲಾನ್ ಮಾಡ್ಬೇಕಾದ್ದೆ. ಹೇಗ್ ಬರ್ತೀಯಾ? ನಾಳೆ ನೀನೇ ನೋಡ್ತೀಯಲ್ಲ. ಇಂಪಾಸಿಬಲ್. ಪಾಸಿಬಲ್. ಇಂಪಾಸಿಬಲ್. ನಾನ್ ಬರ್ತಾ ಇದ್ದೀನಿ ಅಷ್ಟೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಕ್ಷಮಿಸ್ಬೇಕು ಈ ಟೈಮಲ್ಲಿ ನಿಮ್ಮನ್ನ ಕರೆಸಿದ್ದಕ್ಕೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಈ ಅಮೃತ ಗಳಿಗೆಯಲ್ಲಿ ಫೋಟೋ ನೋಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ ಜ್ಯೋತಿಷಿಗಳು ಹೇಳಿದ್ರು. ಅದಕ್ಕೆ ಕರಿಬೇಕಾಯ್ತು. ಫೋಟೋಸ್ ತೋರಿಸ್ತೀರಾ? ಆಗ್ಲಿ ಮೇಡಮ್, ತೋರಿಸ್ತೇನೆ. ಈ ಹುಡುಗಿ ಹೆಸರು ಲಾವಣ್ಯ, ಸಾಫ್ಟ್ವೇರ್ ಇಂಜಿನಿಯರ್. ಇವ್ರ ತಂದೆಯವರು ಮಾಜಿ MLA. ನನಗ್ ಬೇಕಾಗಿರೋದು ಹುಡುಗಿ ಫೋಟೋ ಮಾತ್ರ. ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದಾಗ್ಲಿ, ಅವಳ ಬ್ಯಾಕ್ಗ್ರೌಂಡ್ ಆಗ್ಲಿ ನನಗ್ ಬೇಕಾಗಿಲ್ಲ. ಅವೆಲ್ಲ ಆಮೇಲೆ ನೋಡೋಣ. ಸರಿ ಮೇಡಮ್. ಈ ಫೋಟೋ ನೋಡಿ. ಈ ಹುಡುಗಿ ಹೆಸರು ಜಮುನಾ. ತಿಂಗ್ಳಿಗೆ 2 ಲಕ್ಷ ಸ್ಯಾಲ್ರಿ. ಅರ್ಥ ಆಯ್ತು ಮೇಡಮ್. ಹೇಳಿ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನೊಂದು ಫೋಟೋ ತೋರಿಸ್ತೀನಿ ಮೇಡಮ್. ಸಾರಿ ಮೇಡಮ್, ಬೈ ಮಿಸ್ಟೇಕು ಗ್ರೇಡ್ 2ನಲ್ಲಿ ಇರ್ಬೇಕಾದ ಫೋಟೋ ಗ್ರೇಡ್ 1ನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಫಾರ್ವರ್ಡ್ ಮಾಡ್ತೀನಿ ರೀ. ಒಂದ್ಸಲ ಆ ಹುಡುಗಿ ಫೋಟೋನ ಮತ್ತೆ ತೋರಿಸಿ. ಸರಿ ಮೇಡಮ್. ಹುಡುಗಿ ಮುಖದಲ್ಲಿ ಏನೋ ಒಂಥರ ಹೊಳಪಿದೆ. ತುಂಬಾನೇ ಲಕ್ಷಣವಾಗಿದ್ದಾಳೆ. ಕೈಲಾಶ್, ಅಮ್ಮ, ಸರಿಯಾದ ಟೈಮ್ಗೆ ಬಂದೆ. ಈ ಹುಡುಗಿನ್ ನೋಡಿ ಹೇಗಿದ್ದಾಳೆ ಅಂತ ಹೇಳು. ನೀವ್ ನೋಡಿದ್ರೆ ನಾನು ನೋಡ್ದಂಗೆ, ನಿಮಗ್ ಹಿಡಿಸಿದ್ರೆ ನನಗೂ ಹಿಡಿಸ್ದಂಗೆ. ಹಾಗಲ್ಲ ಕಂದ, ನೀನ್ ನೋಡಿದ್ರೆ ನನಗೂ ಸಂತೋಷ ಆಗತ್ತೆ. ಒಂದ್ಸಲ ನೋಡು. ಚೆನ್ನಾಗಿದ್ದಾಳಮ್ಮ. ಗುಡ್ ನೈಟ್. ಈ ಹುಡುಗಿ ಡೀಟೇಲ್ಸ್ ಕಳಿಸಿ. ಅದು ನನಗೆ ಈ ಫೋಟೋ ನೆನ್ನೆ ತಾನೇ ಬಂದಿದೆ. ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ. ನಾಳೆ ತಿಳ್ಕೊಂಡು ತಕ್ಷಣ ನಿಮ್ಗೆ ತಿಳಿಸ್ತೀನಿ ಮೇಡಮ್. ಸರಿ, ಟೈಮ್ ತಗೊಂಡು ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ಬನ್ನಿ. ಆಯ್ತು ಮೇಡಮ್. ಬಂದ್ರು.
ಬರ್ಬೇಕು ಬೀಗ್ರು. ನಮಸ್ಕಾರ. ನಮಸ್ಕಾರ ಬೀಗ್ರೆ. ಏನು ತೊಂದರೆ ಆಗ್ಲಿಲ್ಲ ಅಲ್ವಾ? ಯಾವ ತೊಂದ್ರೆನೂ ಆಗ್ಲಿಲ್ಲ, ಎಲ್ಲ ಆರಾಮಾಗೇ ಇತ್ತು. ಅಮ್ಮ, ಪ್ರಿಯಾಂಕಾ, ರಾಧಿಕಾ, ಗಂಡಿನ ಕಡೆಯವ್ರು ಬಂದ್ರು. ಕಾಲ್ ತೊಳ್ಕೊಳಕ್ ನೀರ್ ತಗೊಂಬನ್ನಿ. ಬನ್ನಿ ಬೀಗ್ರೆ. ನಡೀರಿ. ಅಮ್ಮ, ರಾಧಿಕಾ, ಹೋಗಿ ಪಾನ್ಕ ತಗೊಂಡ್ ಬಾಮ್ಮ. ಆಯ್ತು ಮಾವ. ಹಲೋ ಬ್ರದರ್, ನಾನ್ ನಿಮಗ್ ಸಿಸ್ಟರ್ ಆಗ್ಬೇಕು. ಮದ್ವೆ ಹೆಣ್ಣಿಗ್ ನಾನ್ ಮಾವನ್ ಮಗಳು. ಓಕೆ ಸಿಸ್ಟರ್, ಇಬ್ರು ಸೇರಿ ಹೆಣ್ಣಿನ ಕಡೆಯವ್ರನ್ನ ಗೋಳ್ ಹೊಯ್ಕೊಳ್ಳೋಣ. ಮಾವ ತಗೊಳ್ಳಿ. ತಗೊಳ್ಳಿ ಬೀಗ್ರೆ. ಎಲ್ರು ತಗೊಂಡ್ರಾ? ಬೀಗ್ರೆ, ಈ ಹುಡುಗಿರು ಯಾರು? ಪ್ರಿಯಾಂಕಾ, ರಾಧಿಕಾ. ಓಹೋ, ನನ್ ಸೋದರ ಸೊಸೆಯರು. ಹುಡುಗಿರು ಚೂಟಿಯಾಗಿದ್ದಾರೆ. ಅಮ್ಮ, ಮದ್ವೆ ಗಂಟಿಗೆ ಆರತಿ ಬೆಳಗ್ಬೇಕು. ಹೋಗ್ತಾ ಬನ್ನಿ. ಸರಿ, ಬೇಗ. ಬನ್ನಿ ಅಮ್ಮ, ಆರತಿ ಬೆಳಗ್ಗೆ. ಪ್ರಿಯಾಂಕಾ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಓ, ಇವ್ರು ಯಾರು ಅಂತಾನಾ? ಪರಿಚಯ ಆಗಿದ 5 ನಿಮಿಷಕ್ಕೆ ನನ್ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ರು. ಲೈಫ್ ಲಾಂಗ್ ಈ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ. ನಿನ್ನ ಅಕ್ಕ, ಆರ್ತಿ ಬೆಳಗು. ಅಮ್ಮ, ಬೇಗ ಬೆಳಗು. ಹಾ, ನಡಿ ರಾಜೇಶ್, ಆರ್ತಿ ಬೆಳಕಾಯ್ತಲ್ಲ, ಒಳಗಡೆ ಹೋಗೋಣ. ಒಂದ್ ನಿಮಿಷ. ಮದ್ವೆ ಆಗೋಕ್ಕೂ ಮುಂಚೆ ಅಳಿಯಂದ್ರು ಅತ್ತೆ ಮನೆ ಕಾಲಿಡಬಾರ್ದು. ತೋಟದ ಮನೆಗೆ ನಡಿ. ಓಹೋ. ಮಾವ, ನೀವ್ ಬೇರೆ ಕೆಲ್ಸ ಮಾಡಿ ಮಾವ. ಇವ್ರನ್ನ ನಾನ್ ಕರ್ಕೊಂಡ್ ಹೋಗ್ತೀನಿ. ನಡೀರಿ. ಹಾ, ನಡಿ. ಹಾಯ್. ಹೇ. ಲಾವಣ್ಯ, ಅನಿಲ್, ಎಲ್ಲಿದ್ಯಾ? ಏನಾಯ್ತು? ನಂಗೆ ತುಂಬಾ ಭಯ ಆಗ್ತಿದೆ. ನೀನು ಭಯ ಪಡ್ಬೇಡ, ನಾನು ಬರ್ತಿದ್ದೀನಿ. ಇಲ್ಲಿರೋ ಪರಿಸ್ಥಿತಿ ನೋಡ್ತಿದ್ರೆ ಆಚೆ ಬರೋದು ಕೂಡ ಕಷ್ಟ ಅನಿಸ್ತಿದೆ. ಅಲ್ಲಿ ಸಿಚುವೇಶನ್ ಹೇಗಿದ್ರು ಸರಿ, ನಾನು ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಟೈಮ್ ಇಲ್ಲ ಅನಿಲ್, ಈಗಾಗ್ಲೇ ನೆಂಟ್ರೆಲ್ಲ ಬಂದಿದ್ದಾರೆ. ಬೇಗ ಬಂದ್ಬಿಡು ಪ್ಲೀಸ್. ಸರಿ.